ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡ ಕಾಲಿದೆ. ಟ್ವಿಟರ್ನಲ್ಲಿ ರಾಜಕೀಯ ಸ್ವರೂಪ ಪಡೆದುಕೊಂಡ ಕೇಸರಿ ಧ್ವಜ ವಿವಾದ, ಹನುಮ ಧ್ವಜ ವಿವಾದ ಈಗ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿರುವಂತದ್ದು. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೇಸರಿ ಪಡೆ ಕಹಳೆಯನ್ನ ಮೊಳಗಿಸಿದೆ. ಇವತ್ತು ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡ ಕಾರಿದೆ. ಅಲ್ಲಿಗೆ ರಾಜಕೀಯ ಸ್ವರೂಪ ಪಡೆದುಕೊಂಡಾಯಿತು. ಇಡೀ ಪ್ರಕರಣ ಈಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿರುವಂಥದ್ದು. ಮಂಡ್ಯದಲ್ಲಿ ನಡೆದಂಥ ಒಂದು ಘಟನೆ ಈಗ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಳಕೆ ಮಾಡ್ತಾ ಇರುವಂಥದ್ದು. ಸರ್ಕಾರ, ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಈ ರೀತಿಯಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು. ಔರಂಗಜೇಬ್ ಫ್ಲೆಕ್ಸ್ ಹಾಕೋದಕ್ಕೆ ಕಿಡಿಗೇಡಿಗಳಿಗೆ ಅವಕಾಶವನ್ನ ಕೊಡ್ತೀರಿ, ಆದ್ರೆ ಊರಿನವರು ಸೇರಿ ಹನುಮ ಧ್ವಜ ಹಾರಿಸೋಕೆ ಅವಕಾಶವಿಲ್ಲ ಅಂದ್ರೆ ಹೇಗೆ? ಬಿಜೆಪಿ ಟ್ವಿಟರ್ನಲ್ಲಿ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಔರಂಗಜೇಬ್ ಫ್ಲೆಕ್ಸ್ಗೆ ಅವಕಾಶವನ್ನ ಕೊಡ್ತೀರಿ, ಹನುಮ ಧ್ವಜಕ್ಕೆ ಅವಕಾಶ ಕೊಡೋದಿಲ್ಲ, ಯಾಕೆ? ಇದು ತುಷ್ಟೀಕರಣದ ರಾಜಕಾರಣ ಅಲ್ವಾ? ಒಂದು ಸಮುದಾಯವನ್ನ ಓಲೈಸುವ ಕಾಂಗ್ರೆಸ್ನ ಪದ್ಧತಿ ಇದು. ಒಂದು ಕಡೆ ಔರಂಗಜೇಬ್ ಫ್ಲೆಕ್ಸ್ ಅನ್ನ ಹಾಕೋದಕ್ಕೆ ಕಿಡಿಗೇಡಿಗಳಿಗೆ ಅವಕಾಶವನ್ನ ಕೊಟ್ಟಿದ್ದೀರಿ ನೀವು, ಆದ್ರೆ ಮತ್ತೊಂದು ಕಡೆ ಹನುಮ ಧ್ವಜವನ್ನ ಹಾರಾಟ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂದ್ರೆ ಇದು ಯಾವ ರೀತಿಯ ಸಿದ್ಧಾಂತ? ಇದು ತುಷ್ಟೀಕರಣದ ರಾಜಕಾರಣ. ಕಾಂಗ್ರೆಸ್ ಸರ್ಕಾರದ್ದು ಹಿಂದೂ ವಿರೋಧಿ ಸರ್ಕಾರ. ಇದು ಕಾಂಗ್ರೆಸ್ ನಾಯಕರದ್ದು ಹಿಂದೂ ವಿರೋಧಿ ನಿಲುವಾಗಿದೆ ಅಂತ ಹೇಳಿ ಬಿಜೆಪಿ ಟ್ವೀಟ್ ಅನ್ನ ಮಾಡಿರುವಂಥದ್ದು. ಜೊತೆಗೆ ಸಾಕಷ್ಟು ಘಟನಾವಳಿಗಳನ್ನ, ಪ್ರಕರಣಗಳನ್ನ ಕೂಡ ಉಲ್ಲೇಖ ಮಾಡಿರುವಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಯಾವೆಲ್ಲ ಪ್ರಕರಣಗಳು ಬೆಳಕಿಗೆ ಬಂದಿದೆ, ಹಿಂದೂ ಕಾರ್ಯಕರ್ತರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಆಗ್ತಾ ಇದೆ, ಹುಬ್ಬಳ್ಳಿಯಲ್ಲಿ ಕರಸೇವಕನ ಬಂಧನ ಸೇರಿದಂತೆ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿರುವಂಥದ್ದು ಟ್ವೀಟ್ನಲ್ಲಿ. ಅಲ್ಲಿಗೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ಮುಂದುವರಿಸಿರುವಂಥದ್ದು. ಜೈ ಶ್ರೀರಾಮ್ ಅಂದ್ರೆ ಜೈಲಿಗೆ ಹಾಕ್ತೀರಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿರುವಂಥದ್ದು. ಒಂದು ಕಡೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ಬಿಜೆಪಿ. ಈಗಾಗಲೇ ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ಆರಂಭವಾಗಿರುವಂಥದ್ದು. ಬರೋಬ್ಬರಿ 15 ಕಿಲೋಮೀಟರ್ ದೂರ ಪಾದಯಾತ್ರೆಯನ್ನು ನಡೆಸ್ತಾ ಇರುವಂಥದ್ದು ಹಿಂದೂ ಕಾರ್ಯಕರ್ತರು. ಮತ್ತೊಂದು ಕಡೆ ಬೆಂಗಳೂರಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೇಸರಿಯ ಕಹಳೆಯನ್ನ ಮೊಳಗಿಸಿರುವಂಥದ್ದು. ಹುಬ್ಬಳ್ಳಿ ಅಂತ ಪ್ರದೇಶದಲ್ಲಿ ಔರಂಗಜೇಬ್ ಫ್ಲೆಕ್ಸ್ ಅನ್ನ ಹಾಕೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರಿ ನೀವು, ಆದ್ರೆ ಈಗ ಹನುಮ ಧ್ವಜವನ್ನ ಹಾರಾಟ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಜೈ ಶ್ರೀರಾಮ್ ಅಂದ್ರೆ ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ನ ನಾಯಕರು ಕೂಡ ಈ ಪ್ರಕರಣವನ್ನ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವರು ಕೂಡ ಈ ಘಟನೆಯನ್ನ ಡಿಫೆಂಡ್ ಮಾಡಿಕೊಂಡ್ರು. ಇದೀಗ ರಾಜ್ಯ ಬಿಜೆಪಿ ಟ್ವೀಟ್ಗೆ ರಾಜ್ಯ ಕಾಂಗ್ರೆಸ್ ಘಟಕ ಕೂಡ ತಿರುಗೇಟನ್ನ ಕೊಟ್ಟಿದೆ. ಟ್ವೀಟ್ ಮೂಲಕ ಉತ್ತರವನ್ನ ಕೊಟ್ಟಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಘಟಕ. ಜೈ ಶ್ರೀರಾಮ್ ಅಂದ್ರೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ನಿರ್ಮಾಣವಾಗಿದೆ ಅಂತ ಬಿಜೆಪಿ ಟ್ವೀಟ್ ಅನ್ನ ಮಾಡಿರುವಂಥದ್ದು. ಆ ಟ್ವೀಟಿಗೆ ರಾಜ್ಯ ಕಾಂಗ್ರೆಸ್ ಘಟಕ ಕೂಡ ತಿರುಗೇಟನ್ನ ಕೊಟ್ಟಿರುವಂಥದ್ದು. ಬ್ರಿಟಿಷರ ಗುಂಡಿಗೆ ಎದೆ ಕೊಟ್ಟು ನಿಂತಹ ತಿರಂಗ ಹಾರಿಸಿದಂತ ಪರಂಪರೆ ನಮ್ದು, ಆದರೆ RSSನಂತೆ ನಾವು ಹೆದರಿಲ್ಲ. ನಮ್ಮದು ವೀರ ಪರಂಪರೆ. ಬ್ರಿಟಿಷರ ಗುಂಡಿಗೆ ಎದೆಕೊಟ್ಟು ನಿಂತಹ ವೀರ ಪರಂಪರೆ ನಮ್ಮದು ಕಾಂಗ್ರೆಸ್ನವರದ್ದು. ಆದರೆ RSSನವರಂತೆ ನಾವು ಹಿಮ್ಮುಖವಾಗಲಿಲ್ಲ ಅಂತ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ